20% ಎಥನಾಲ್ ಬಳಕೆ ಮಾಡೋದ್ರಿಂದ ನಮ್ಮ ದೇಶ 238.68 ಲಕ್ಷ ಮೆಟ್ರಿಕ್ ಟನ್ ಕ್ರೂಡ್ ಇಂಪೋರ್ಟ್ ಕಡಿಮೆ ಮಾಡಿದೆ ಮತ್ತು 1.40 ಲಕ್ಷ ಕೋಟಿ ಫಾರಿನ್ ಎಕ್ಸ್ಚೇಂಜ್ ಕೂಡ ಉಳಿತಾಯ ಆಗಿದೆ ಮತ್ತು ನಮ್ಮ ರೈತರಿಗೂ ಕೂಡ ತುಂಬಾ ಸಹಾಯವಾಗಿದೆ. ಆದ್ರೆ ಅಪೋಸಿಷನ್ ಪಾರ್ಟಿ ಇದನ್ನ ಮ್ಯಾನಿಪುಲೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇಗೆ ಸಾಕ್ಷಿ ಸಮೇತ ಹೇಳ್ತೀನಿ, ವಿಡಿಯೋ ಕೊನೆಯವರೆಗೂ ನೋಡಿ. ಇಥನಾಲ್ ಇದು ಕಬ್ಬು ಮತ್ತು ಮೆಕ್ಕೆಜೋಳದಿಂದ ತಯಾರಿಸಲಾಗುತ್ತದೆ. ಮೋದಿ ಸರ್ಕಾರ 30ರ ವೇಳೆಗೆ 20% ಎಥನಾಲ್ ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡುವುದಾಗಿ ಹೇಳಿತ್ತು. ಅದನ್ನ 5 ವರ್ಷಕ್ಕಿಂತ ಮೊದಲೇ ಮಾಡಲಾಗಿದೆ. ಈ ಎಥನಾಲ್ ಬಳಕೆಯಿಂದ ಪರಿಸರ ಹಾನಿಯಾಗುವುದಿಲ್ಲ, ಪೆಟ್ರೋಲ್ನ ಬೆಲೆ ಕೂಡ ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಉಪಯೋಗವಾಗುತ್ತೆ ಅಂತ ಬಿಜೆಪಿ ಸರ್ಕಾರ ಹೇಳಿತ್ತು. ಆದ್ರೆ ಏಪ್ರಿಲ್ 2023ರ ನಂತರ ಮ್ಯಾನುಫ್ಯಾಕ್ಚರ್ ವಾಹನಗಳಿಗೆ E20 ಇಂದ ಯಾವುದೇ ಸಮಸ್ಯೆ ಆಗುದಿಲ್ಲ. ಹಳೆ ವಾಹನಗಳನ್ನ ಯೂಸ್ ಮಾಡಿದ್ರೆ ಪಾರ್ಟ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ಹೆಚ್ಚು. ಅಷ್ಟೇ ಅಲ್ಲದೆ ಮೈಲೇಜ್ ಡ್ರಾಪ್ ಕೂಡ ಆಗುತ್ತೆ. ಇನ್ನು ಪೆಟ್ರೋಲ್ ಬೆಲೆಯಲ್ಲಿಯೂ ಕೂಡ ₹1 ಕಡಿಮೆ ಆಗಿಲ್ಲ. ಅದರಿಂದ ಜನರ ಪ್ರಶ್ನೆ, ಆಯಿಲ್ ಇಂಪೋರ್ಟ್ ಮಾಡೋದ್ರಿಂದ ಪೆಟ್ರೋಲ್ನ ಬೆಲೆ ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ಎಥನಾಲ್ ಉಪಯೋಗ ಮಾಡ್ತಾ ಇದ್ರೆ ಈಗ ಅದನ್ನ ಉಪಯೋಗ ಮಾಡಿದ್ರು ಕೂಡ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತಿಲ್ಲ. ಅದಕ್ಕೆ ನಿತಿನ್ ಗಡ್ಕರಿ ಒಂದು ಮಾತನ್ನ ಹೇಳಿದ್ರು, ಈ ಎಥನಾಲ್ ತಯಾರಿಸಬೇಕಾದ್ರೆ ಖರ್ಚು ತುಂಬಾ ಆಗುತ್ತೆ, ಅದಕ್ಕಾಗಿ ಪೆಟ್ರೋಲ್ ನ ಬೆಲೆ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಈ ಎಥನಾಲ್ ಬ್ಲೆಂಡಿಂಗ್ ನಿಂದ ಸರ್ಕಾರಕ್ಕೂ ಲಾಭ ಆಗ್ತಾ ಇಲ್ಲ, ಜನರಿಗೂ ಲಾಭ ಆಗ್ತಾ ಇಲ್ಲ. ಅಂದ್ರೆ ಲಾಭ ಆಗ್ತಿರೋದು ಯಾರಿಗೆ ನೋಡಿ? ಲಾಭ ಆಗ್ತಿರೋದು ನಮ್ಮ ರೈತರಿಗೆ. ಈ ರೈತರಲ್ಲ, ಈ ಫೋಟೋದಲ್ಲಿರೋ ರೈತರು. ಅದ್ ಹೇಗೆ ನೋಡಿ? ಎಥನಾಲ್ ಸಪ್ಲೈ ಮಾಡೋದು CIAN ಅಗ್ರೋ ಕಂಪನಿ. ಇದು ಒಂದೇ ವರ್ಷದಲ್ಲಿ 30 ಪಟ್ಟು ಹೆಚ್ಚು ಪ್ರಾಫಿಟ್ ಪಡೆದಿದೆ. ಇದರ ಓನರ್ ಯಾರು ಗೊತ್ತಾ? ನಿಖಿಲ್ ಗಡ್ಕರಿ, ಸನ್ ಆಫ್ ನಿತಿನ್ ಗಡ್ಕರಿ. ಈ ಕಂಪನಿಯ ರೆವೆನ್ಯೂ 17 ಕೋಟಿಯಿಂದ ಒಂದೇ ವರ್ಷದಲ್ಲಿ 510 ಕೋಟಿಗೆ ಜಂಪ್ ಆಗಿದೆ. ನಾನು ಮೊದಲೇ ಹೇಳಿದ್ದೆ, ಕಾಂಗ್ರೆಸ್ ಇದನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದೆ ಅಂತ. ನೋಡಿ ನಮ್ಮ ರೈತರಿಗೆ ಎಷ್ಟೆಲ್ಲ ಹೆಲ್ಪ್ ಆಗ್ತಾ ಇದೆ. ಒಂದ್ ಕಾಲದಲ್ಲಿ ಇದೇ ಸರ್ಕಾರ ನಾ ಕಾಹುಂಗ ನಾ ಖಾನೆ ದುಂಗ ಅಂತ ಹೇಳ್ತಾ ಇತ್ತು. ಆದ್ರೆ ಇವತ್ ನೋಡಿದ್ರೆ ಅವರೇ ಲೂಟಿ ಮಾಡ್ತಾ ಇದ್ದಾರೆ. ನಾನು ರಾಜಕಾರಣಿಗಳನ್ನ ಬೆಂಬಲಿಸೋ ವ್ಯಕ್ತಿಗಳನ್ನ ಕೇಳ್ತೀನಿ, ಇಲ್ಲಿ ಲೂಟಿ ಮಾಡ್ತಾ ಇರೋದು ಯಾರನ್ನ? ಹಾಗೆ ನಿಮ್ಮ ಉತ್ತರ ಕಮೆಂಟ್ ನಲ್ಲಿ ತಿಳಿಸಿ ಮತ್ತು ಸಾಧ್ಯ ಆದ್ರೆ ರೀಪೋಸ್ಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.